ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನಿಂದ ನಾನು ಪೈಥಾನ್ ಅಲ್ಲಿ ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೈಥಾನ್ ಲ್ಯಾಬ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಬರುವ ಪೈಥಾನ್ ಲ್ಯಾಬ್ ಪ್ರೋಗ್ರಾಮ್ಸ್ ಯಾವುದು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಈ ಪ್ರೋಗ್ರಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದರೆ ಈ ಪ್ಲೇ ಲಿಸ್ಟಲ್ಲಿ ಬರುವ ಎಲ್ಲ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ನಾನು ಫಸ್ಟ್ ಪಿ ಯು ಸಿ ಪ್ರೋಗ್ರಾಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದ್ಮೇಲೆ ಸೆಕೆಂಡ್ ಪಿ ಯು ಸಿ ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಬನ್ನಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಿ ಯು ಸಿಯಲ್ಲಿ ಫಸ್ಟ್ ಲ್ಯಾಬ್ ಪ್ರೋಗ್ರಾಮ್ ಯಾವುದಂದ್ರೆ ಪ್ರೋಗ್ರಾಮ್ ಟು ಸ್ವ್ಯಾಪ್ 2 ನಂಬರ್ಸ್ ಯೂಸಿಂಗ್ ಎ ಥರ್ಡ್ ವೇರಿಯಬಲ್. ಅಂದ್ರೆ ನಾವು ಎರಡು ನಂಬರ್ಸ್ನ ತಗೊಂಡು ಅದನ್ನ ಎರಡು ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಿ ಮತ್ತೆ ಅವೆರಡನ್ನ ಎಕ್ಸ್ಚೇಂಜ್ ಮಾಡಬೇಕು. ಒಂದು ಟೆಂಪರವರಿ ವೇರಿಯಬಲ್ ಥರ್ಡ್ ವೇರಿಯಬಲ್ ತಗೊಂಡು ಒಂದು ವೇರಿಯಬಲ್ ಇದ್ದಿದ್ದ ವ್ಯಾಲ್ಯೂ ಇನ್ನೊಂದ್ರಲ್ಲಿ ಹೋಗ್ಬೇಕು, ಸೆಕೆಂಡ್ ಅಲ್ಲಿ ಇರೋದು ಫಸ್ಟ್ ಅಲ್ಲಿ ಬರಬೇಕು. ಅದು ನಮ್ಮ ಪ್ರೋಗ್ರಾಮ್. ಬನ್ನಿ ಇವಾಗ ಪ್ರಾಕ್ಟಿಕಲ್ ಆಗಿ ಅದನ್ನು ಚೆಕ್ ಮಾಡೋಣ. ನಾನು ಆಲ್ರೆಡಿ ಇಲ್ಲಿ ಒಂದು ಪ್ರೋಗ್ರಾಮ್ನ ಬರ್ದಿದ್ದೀನಿ. ಇಲ್ಲಿ ನೀವು ನೋಡಬಹುದು ಆಲ್ರೆಡಿ ಪೈಥಾನ್ ಪ್ರೋಗ್ರಾಮ್ ನಾನು ಇಲ್ಲಿ ಬರ್ದಿದ್ದೀನಿ. ಫಸ್ಟ್ ಇದನ್ನ ನಾನು ರನ್ ಮಾಡ್ತೀನಿ. ರನ್ ಮಾಡ್ತಾ ಮಾಡ್ತಾ ನಿಮ್ಗೆ ಇದು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನಾವ್ ಇದನ್ನ ಸೇವ್ ಮಾಡಬೇಕು. ನೋಡಿ ಇಲ್ಲಿ ಮೇಲೆ ನೀವು ನೋಡಿದ್ರೆ ಅನ್ಟೈಟಲ್ ಅಂತಿದೆ. ಅಂದ್ರೆ ಇಷ್ಟುವರೆಗೂ ಅನ್ಟೈಟಲ್ ಅಂದ್ರೆ ನಾವು ಇನ್ನ ಇದಕ್ಕೆ ನೇಮ್ ಕೊಟ್ಟಿಲ್ಲ, ಸೇವ್ ಮಾಡಿಲ್ಲ ಅಂತ. ಸೊ ನಾನು ಇದನ್ನ ಸೇವ್ ಮಾಡ್ತೀನಿ. ಫಸ್ಟ್ ಟೈಮ್ ಗೋ ಟು ದ ಸೇವ್ ಆಸ್. ನಾನು ಡೆಸ್ಕ್ಟಾಪ್ ಅಲ್ಲಿ ಒಂದು ಲ್ಯಾಬ್ ಪ್ರೋಗ್ರಾಮ್ಸ್ ಅಂತ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಇದನ್ನ ಲ್ಯಾಬ್ 1 ಅಂತ ಸೇವ್ ಮಾಡ್ತಾ ಇದ್ದೀನಿ. ಲ್ಯಾಬ್ 1 ಡಾಟ್ ಪಿ ವೈ. ಇದು ಡಾಟ್ ಪಿ ವೈ, ಇದು ಪೈಥಾನ್ ಫೈಲ್ ಅಂತ. ಇದು ಎಕ್ಸ್ಟೆನ್ಷನ್ ಆಫ್ ದ ಪೈಥಾನ್ ಫೈಲ್. ಡಾಟ್ ಪಿ ವೈ ಇದರಿಂದ ಗೊತ್ತಾಗುತ್ತೆ ಇದು ಪೈಥಾನ್ ಫೈಲ್ ಅಂತ. ಓಕೆ, ನಾವು ಸೇವ್ ಮಾಡಿದ್ದೀನಿ. ನೋಡಿ, ಸೇವ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು ಲ್ಯಾಬ್ 1 ಡಾಟ್ ಪಿ ವೈ ಅದು ಎಲ್ ಸ್ಟೋರ್ ಆಗಿದೆ, ಅದು ಕಂಪ್ಲೀಟ್ ಲಿಂಕ್ ಸಹ ಇಲ್ಲಿ ಬರುತ್ತೆ. ನಿಮ್ಗೆ ಏನಾದ್ರೂ ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ನಾನು ಬರ್ದಿರೋದು, ನಿಮ್ ವಿಡಿಯೋ ಕ್ವಾಲಿಟಿನ ಇನ್ಕ್ರೀಸ್ ಮಾಡಿ ಸ್ವಲ್ಪ. 360 ರೆಸೊಲ್ಯೂಷನ್ ಇಟ್ರೆ ನಾರ್ಮಲ್ ಆಗಿ ಇದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆ, ಸೇವ್ ಮಾಡಿದ್ದೀನಿ. ಫಸ್ಟ್ ರನ್ ಮಾಡಕ್ಕೆ ನಾವು ರನ್ ಅಲ್ಲಿ ಹೋಗಿ ರನ್ ಮಾಡ್ಯೂಲ್ ಇಲ್ಲ F5, ಇದು ಶಾರ್ಟ್ ಕಟ್ ಕೀ. ಡೈರೆಕ್ಟ್ ಆಗಿ F5 ಪ್ರೆಸ್ ಮಾಡಿದ್ರು ಇದು ರನ್ ಆಗುತ್ತೆ. ರನ್ ಮಾಡ್ಯೂಲ್ ಕೊಟ್ಟ ತಕ್ಷಣ ನೋಡಿ ಔಟ್ಪುಟ್ ಸ್ಕ್ರೀನ್ ಬಂತು. ಅದರ ಮೇಲೆ ಎಂಟರ್ ಫಸ್ಟ್ ನಂಬರ್ ಅಂತ ಬಂದಿದೆ. ಬನ್ನಿ ಇವಾಗ ನಾವು ಇದನ್ನ ತಿಳ್ಕೊಳ್ಳೋಣ, ಇದು ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ನೀವು ನೋಡಬಹುದು ಇಲ್ಲಿ ನಾನು ಇವಾಗ ಲೆಫ್ಟ್ ಸೈಡ್ ಅಲ್ಲಿ ಪೈಥಾನ್ ಪ್ರೋಗ್ರಾಮ್ ನ ಇಟ್ಟಿದ್ದೀನಿ. ರೈಟ್ ಸೈಡ್ ಅಲ್ಲಿ ಅದರ ಔಟ್ಪುಟ್ ಸ್ಕ್ರೀನ್ ಇದೆ. ಇಲ್ಲಿ ಔಟ್ಪುಟ್ ಸ್ಕ್ರೀನ್ ಎಂಟರ್ ಫಸ್ಟ್ ನಂಬರ್. ನೋಡಿ ಇಲ್ಲಿ ಫಸ್ಟ್ ಲೈನ್ ನಾನು ಹ್ಯಾಶ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹ್ಯಾಶ್ ಅಂದ್ರೆ ಇದು ನಾವು ಕಮೆಂಟ್ ಲೈನ್ ನ ರೆಪ್ರೆಸೆಂಟ್ ಮಾಡ್ತೀವಿ ಹ್ಯಾಶ್ ಸಿಂಬಲ್ ಇಂದ. ಯಾವ್ದು ನಾವು ಹ್ಯಾಶ್ ಇಂದ ಸ್ಟಾರ್ಟ್ ಮಾಡ್ತೀವಿ ಆ ಕಂಪ್ಲೀಟ್ ಲೈನ್, ಆ ಲೈನ್ ಅಲ್ಲಿ ಎಂಡ್ ವರೆಗೂ ಅದು ಒಂದು ಕಮೆಂಟ್ ಲೈನ್. ಅದು ಇಂಟರ್ಪ್ರಿಟರ್ ಅದನ್ನ ಎಕ್ಸಿಕ್ಯೂಟ್ ಮಾಡಲ್ಲ, ಕಮೆಂಟ್ ಲೈನ್. ಓಕೆ, ನೆಕ್ಸ್ಟ್ ಲೈನ್ ಇದು ಎ ಇಸ್ ಈಕ್ವಲ್ ಟು. ಅಂದ್ರೆ ನಾವು ಎ ಇಸ್ ಈಕ್ವಲ್ ಟು ಅಲ್ಲಿ ಎ ಅನ್ನೋ ಒಂದು ವೇರಿಯಬಲ್ ಅಲ್ಲಿ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಂಟ್, ಈ ಇಂಟ್ ಒಳಗಡೆ ಇಂಟ್ ನೋಡಿ, ಇಂಟ್ ಇಲ್ಲಿ ಬ್ರಾಕೆಟ್ ಓಪನ್ ಆಗಿದೆ, ಇಲ್ಲಿ ಲಾಸ್ಟ್ ಅಲ್ಲಿ ಇಲ್ ಕ್ಲೋಸ್ ಆಗಿದೆ. ಅದರ ಮಧ್ಯದಲ್ಲಿ ನಾನು ಇದನ್ನ ಬರ್ದಿದ್ದೀನಿ. ನಿಮ್ಗೆ ಗೊತ್ತಾಗೋದಕ್ಕೋಸ್ಕರ ನಾನು ಇದನ್ನ ಮೊದಲು ಕಟ್ ಮಾಡ್ತೀನಿ. ನೋಡಿ, ಇಂಟ್ ಒಳಗಡೆ ನಾನು ಇನ್ಪುಟ್ ಅಂತ ಬರ್ದಿದ್ದೀನಿ. ಇನ್ಪುಟ್ ಒಳಗಡೆ ಬ್ರಾಕೆಟ್ ಅಲ್ಲಿ ಡಬಲ್ ಕೊಟೇಶನ್ ಒಳಗಡೆ ಇದು ಬರ್ದಿದ್ದೀನಿ. ಸೊ ಇನ್ಪುಟ್ ಫಂಕ್ಷನ್ ನಾವು ಯೂಸ್ ಮಾಡ್ತೀವಿ ಕಂಪ್ಯೂಟರ್ ಇಂದ ಡೇಟಾನ ರೀಡ್ ಮಾಡಕ್ಕೆ. ನಮ್ಗೆ ಎ ವ್ಯಾಲ್ಯೂ ಬೇಕು, ಅದನ್ನ ನಾವು ರನ್ ಮಾಡುವಾಗ ಎ ವ್ಯಾಲ್ಯೂನ ರೀಡ್ ಮಾಡಬೇಕು. ಅದಕ್ಕಾಗಿ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿದೀವಿ. ಸೊ ಅಟ್ ದಟ್ ಸೇಮ್ ಟೈಮ್ ನಾವೊಂದು ಮೆಸೇಜು ಡಿಸ್ಪ್ಲೇ ಮಾಡಬೇಕು. ರೀಡ್ ಮಾಡೋಕ್ಕೂ ಮೊದಲು ಏನ್ ರೀಡ್ ಮಾಡಬೇಕು ಅಂತ ಮೆಸೇಜ್ ಡಿಸ್ಪ್ಲೇ ಮಾಡಬೇಕು. ಅದನ್ನ ಡಬಲ್ ಕೊಟೇಶನ್ ಒಳಗಡೆ ಬರ್ದಿದ್ದೀನಿ ನಾನು. ಇದು ಇನ್ಪುಟ್ ಫಂಕ್ಷನ್ ಏನು, ಯಾವ ರೀತಿ ವರ್ಕ್ ಆಗುತ್ತೆ, ಪ್ರಿಂಟ್ ಫಂಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಇದು ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಆಲ್ರೆಡಿ ಅದರ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ. ಅದರ ಪ್ಲೇ ಲಿಸ್ಟ್ ನ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗತ್ತೆ. ಅದರಲ್ಲಿ ಹೋಗಿ ನೀವು ಇದನ್ನ ಇನ್ಪುಟ್, ಪ್ರಿಂಟ್ ಇದರ ಬಗ್ಗೆ ತಿಳ್ಕೋಬಹುದು. ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಜಸ್ಟ್ ಇವಾಗ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಈ ಲೈನ್ ಎಕ್ಸಿಕ್ಯೂಟ್ ಆಗುವಾಗ ಇಲ್ಲಿ ಇನ್ಪುಟ್ ಫಂಕ್ಷನ್ ಬಂದಿರೋದ್ರಿಂದ ಇದು ಬಂದ ತಕ್ಷಣ ಏನಾಗುತ್ತೆ ನೋಡಿ, ಇಲ್ಲಿ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ನಾವು ಡಬಲ್ ಕೊಟೇಶನ್ ಅಲ್ಲಿ ಏನ್ ಬರ್ದಿದೀವಿ ಅದು ಆಸ್ ಇಟ್ ಈಸ್ ಡಿಸ್ಪ್ಲೇ ಆಗಿದೆ. ಅದಾದ್ಮೇಲೆ ಅದು ವೇಟ್ ಮಾಡ್ತಾ ಇದೆ.
ಮುಂದಿನ ಲೈನ್ ಎಕ್ಸಿಕ್ಯೂಟ್ ಮಾಡಕ್ಕೆ ಹೋಗ್ತಾ ಇಲ್ಲ. ನಾವು ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಿ ಏನಾದ್ರು ಎಂಟರ್ ಕೀ ಪ್ರೆಸ್ ಮಾಡೋವರೆಗೂ ಅದು ಮುಂದೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಪ್ರೆಸ್ ಮಾಡ್ತೀನಿ 120 ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿದ್ರು ಏನಾಗಲ್ಲ, ಎಂಟರ್ ಕೀ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ಇದು ನೆಕ್ಸ್ಟ್ ಸ್ಟೇಟ್ಮೆಂಟ್ ಗೆ ಎಕ್ಸಿಕ್ಯೂಟ್ ಹೋಗುತ್ತೆ. ಇವಾಗ ನಾನು 120 ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ಈ 120 ಈ ಇನ್ಪುಟ್ ಫಂಕ್ಷನ್ ಅದನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡುತ್ತೆ. ಸೊ ಇದು ಯಾವ್ದ್ರ ಒಳಗಡೆ ಇದೆ, ಇಂಟ್ ಒಳಗಡೆ ಇದೆ. ಇದು ಇಂಟ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ, ಇನ್ಪುಟ್ ಫಂಕ್ಷನ್ ಒಂದು ಮೇನ್ ಫೀಚರ್ ಏನಂದ್ರೆ, ಇದು ಎಲ್ಲಾ ಡೇಟಾನ ಕೀಬೋರ್ಡ್ ಇಂದ ರೀಡ್ ಮಾಡೋ ಡೇಟಾನ ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ರೀಡ್ ಮಾಡುತ್ತೆ. ಆದ್ರೆ ನಮ್ಗೆ ಇಲ್ಲಿ ಬೇಕಾಗಿರೋದು ಒಂದು ನಂಬರ್ ಬೇಕು. ಸೊ ಅದಕ್ಕಾಗಿ ಅದು ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಇರೋದು, ನಮ್ಗೆ ಯಾವ ಫಾರ್ಮೆಟ್ ಬೇಕು ಆ ಫಾರ್ಮೆಟ್ ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ನಮ್ಗೆ ಇವಾಗ ಇಂಟೀಜರ್ ಫಾರ್ಮೆಟ್ ಬೇಕು, ಇಂಟೀಜರ್ ನಂಬರ್ ಬೇಕು. ಅದಕ್ಕಾಗಿ ಇನ್ ಫಂಕ್ಷನ್ ಇಲ್ಲಿ ಬರ್ದಿದ್ದೀವಿ. ಸೊ ಇದು ಇನ್ಪುಟ್, ಇದು ಇಲ್ಲಿ ನೋಡಿ ಇವಾಗ 120 ನಾನು ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಲೈನ್ ಹೋಯ್ತು. ಇದು 120 ಏನಾಯ್ತು, ಇಲ್ಲಿ ಬರುತ್ತೆ ಇನ್ಪುಟ್, ಅದನ್ನ ರೀಡ್ ಮಾಡುತ್ತೆ. ನಾನು ಇದರಲ್ಲಿ ನಿಮ್ಗೆ ಅರ್ಥ ಆಗಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಪ್ಲೇಸ್ ಅಲ್ಲಿ 120 ಬಂದ್ಬಿಡತ್ತೆ. ಆ 120 ಇವಾಗ ಯಾವ್ದ್ರಲ್ಲಿ ಒಳಗಡೆ ಇದೆ, ಇಂಟ್ ಒಳಗಡೆ ಇದೆ. ಸೊ ಈ ಇಂಟ್ ಅನ್ನೋ ಫಂಕ್ಷನ್ ಈ 120 ನ ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಇದೆ, ಅದನ್ನ ಇಂಟೀಜರ್ ಗೆ ಕನ್ವರ್ಟ್ ಮಾಡುತ್ತೆ. ಸೊ ಇದು ಕಂಪ್ಲೀಟ್ ಆದ ತಕ್ಷಣ ಇವಾಗ ಇಲ್ಲಿ 120 ಅಂತ ಬರುತ್ತೆ. ಸೊ ಎ ಇಸ್ ಈಕ್ವಲ್ ಟು 120. ಇವಾಗ ಈ 120 ಎ ಒಳಗಡೆ ಸ್ಟೋರ್ ಆಯ್ತು. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇದು ಕಂಪ್ಲೀಟ್ ಆಗಿ ಇದು ಇನ್ಪುಟ್ ರೀಡ್ ಮಾಡುತ್ತೆ, ಅದಾದ್ಮೇಲೆ ಇನ್ ಫಂಕ್ಷನ್ ಅದನ್ನ ಕನ್ವರ್ಟ್ ಮಾಡುತ್ತೆ, ಫೈನಲಿ ಅದು ಎ ಅಲ್ಲಿ ಸೇವ್ ಆಗುತ್ತೆ. ಇವಾಗ ಎ ವ್ಯಾಲ್ಯೂ ಏನು, ನಾನು ಇಲ್ಲಿ ನಿಮ್ಗೆ ಗೊತ್ತಾಗಕ್ಕೆ ಕಮೆಂಟ್ ಅಲ್ಲಿ ಬರೀತೀನಿ 120, ಯಾಕಂದ್ರೆ ನಾವಿಲ್ಲಿ ಎಕ್ಸಿಕ್ಯೂಟ್ ಮಾಡಿರೋದು. ನೆಕ್ಸ್ಟ್ ಇದಾದ್ಮೇಲೆ ಇದು ನೆಕ್ಸ್ಟ್ ಲೈನ್ ಹೋಯ್ತು. ನೆಕ್ಸ್ಟ್ ಲೈನ್ ಅಲ್ಲೂ ಸೇಮ್, ನೆಕ್ಸ್ಟ್ ಲೈನ್ ಅಲ್ಲಿ ಎಂಟರ್ ಸೆಕೆಂಡ್ ನಂಬರ್, ಎರಡನೇ ನಂಬರ್ ಬರೀಬೇಕು. ನಾನು ಫಾರ್ ಎಕ್ಸಾಂಪಲ್ 50 ಅಂತ ಟೈಪ್ ಮಾಡಿದ್ದೀನಿ. ಇದು ಟೈಪ್ ಮಾಡಿದ ತಕ್ಷಣ ಇದು 50 ಬಿ ಅಲ್ಲಿ ಸ್ಟೋರ್ ಆಗುತ್ತೆ ಇಂಟೀಜರ್ ಫಾರ್ಮೆಟ್ ಅಲ್ಲಿ. ನೋಡಿ ಬಿ ಅಲ್ಲಿ ಸ್ಟೋರ್ ಆಯ್ತು. ಬಿ ವ್ಯಾಲ್ಯೂ ಏನಾಯ್ತು, ನಾವು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಬಿ ವ್ಯಾಲ್ಯೂ ಬಂದ್ಬಿಟ್ಟು 50, ಬಿ ವ್ಯಾಲ್ಯೂ 120 50. ಸೊ ಅದನ್ನ ಇಲ್ಲಿ ಈ ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡಿ ನಾವು ಅದನ್ನ ಡಿಸ್ಪ್ಲೇ ಮಾಡಿದೀವಿ. ಇದು ಪ್ರಿಂಟ್ ಫಂಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ನಾನು ಆಲ್ರೆಡಿ ವಿಡಿಯೋ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಲಿಂಕ್ ಅಲ್ಲಿ ನಿಮ್ಗೆ ಸಿಗತ್ತೆ ಅದು ನೋಡಿ. ಏನಿದೆ ಪ್ರಿಂಟ್ ಅಲ್ಲಿ, ಫಸ್ಟ್ ಪ್ರಿಂಟ್ ಅಲ್ಲಿ ವ್ಯಾಲ್ಯೂಸ್ ಬಿಫೋರ್ ಸ್ವ್ಯಾಪಿಂಗ್ ಇದೆ. ಸೊ ವ್ಯಾಲ್ಯೂಸ್ ಬಿಫೋರ್ ಸ್ವ್ಯಾಪಿಂಗ್ ಆಸ್ ಇಟ್ ಇಸ್ ಡಿಸ್ಪ್ಲೇ ಆಗಿದೆ. ನೆಕ್ಸ್ಟ್ ಅಲ್ಲಿ ಇದನ್ನ ಡಬಲ್ ಕೊಟೇಶನ್ ಅಲ್ಲಿ ಬರ್ದಿದೀವಿ, ಅದು ಆಸ್ ಇಟ್ ಈಸ್ ಡಿಸ್ಪ್ಲೇ ಆಗಿದೆ, ಎ ಇಸ್ ಈಕ್ವಲ್ ಟು. ನೆಕ್ಸ್ಟ್ ಏನ ವಿತೌಟ್ ಡಬಲ್ ಕೊಟೇಶನ್ ಬರ್ದಿದೀವಿ, ಅವಾಗ ಏನಾಗತ್ತೆ, ಅದು ಇಂಟರ್ಪ್ರಿಟರ್ ಕನ್ಸಿಡರ್ ದಿಸ್ ಆಸ್ ಎ ವೇರಿಯಬಲ್, ಅದು ಒಂದು ವೇರಿಯಬಲ್ ಅಂತ ಕನ್ಸಿಡರ್ ಮಾಡತ್ತೆ. ಮೇಲೆ ಹೋಗಿ ಈ ನೇಮ್ ನ ವೇರಿಯಬಲ್ ಇದೆಯಾ ಮೇಲೆ ಅಂತ ಚೆಕ್ ಮಾಡುತ್ತೆ. ಇದ್ರೆ ಅದರ ವ್ಯಾಲ್ಯೂ ಏನಿದೆ ಅದನ್ನ ಡಿಸ್ಪ್ಲೇ ಮಾಡುತ್ತೆ. ಎ ವ್ಯಾಲ್ಯೂ ಏನು, ನಾವು 120 ಆಲ್ರೆಡಿ ರೀಡ್ ಮಾಡಿದೀವಿ, ಸೊ ಅದು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇದು ನಾವು ಡಬಲ್ ಕೊಟೇಶನ್ ಅಲ್ಲಿ ಬರ್ದಿದೀವಿ ಅಂಡ್ ಬಿ ಇಸ್ ಈಕ್ವಲ್ ಟು ಆಸ್ ಇಟ್ ಇಸ್ ಡಿಸ್ಪ್ಲೇ ಆಗಿದೆ. ನೆಕ್ಸ್ಟ್ ಬಿ ವಿತೌಟ್ ಡಬಲ್ ಕೊಟೇಶನ್, ಅದರ ವ್ಯಾಲ್ಯೂ ಡಿಸ್ಪ್ಲೇ ಆಗಿದೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇದು ಪ್ರಿಂಟ್ ಫಂಕ್ಷನ್, ಇದನ್ನ ಡಿಸ್ಪ್ಲೇ ಮಾಡಿದೀವಿ ನಾವು. ನೆಕ್ಸ್ಟ್ ಅದಾದ್ಮೇಲೆ ಮೇನ್ ನಮ್ ಪ್ರೋಗ್ರಾಮ್ ನ ಮೇನ್ ಕಾನ್ಸೆಪ್ಟ್ ಸ್ವ್ಯಾಪ್ ಟು ನಂಬರ್ಸ್, ಇಂಟರ್ಚೇಂಜ್ ಮಾಡಬೇಕು. ಅದಕ್ಕಾಗಿ ನಾವು ಈ ಕೋಡ್ ನ ಬರ್ದಿದೀವಿ. ಫಸ್ಟ್ ಏನ್ ಮಾಡಿದೀವಿ, ಟೆಂಪ್ ಅನ್ನೋ ಒಂದು ವೇರಿಯಬಲ್ ತಗೊಂಡಿದೀವಿ. ಇಲ್ಲಿ ನಾನು ಸೈಡ್ ಅಲ್ಲಿ ಬರ್ದು ತೋರಿಸ್ತೀನಿ. ಟೆಂಪ್ ಈಸ್ ಈಕ್ವಲ್ ಟು ಎ ಅಂದ್ರೆ ಏನು, 120. ಇವಾಗ ಟೆಂಪ್ ವ್ಯಾಲ್ಯೂ ಏನಾಗೋಯ್ತು, ಟೆಂಪ್ ವ್ಯಾಲ್ಯೂ 120 ಅಂತ ಆಯ್ತು ಟೆಂಪ್ ಅಲ್ಲಿ. ನೆಕ್ಸ್ಟ್ ಲೈನ್ ಅಲ್ಲಿ ಎ ಇಸ್ ಈಕ್ವಲ್ ಟು ಬಿ ಅಂದ್ರೆ ಎ ಇಸ್ ಈಕ್ವಲ್ ಟು ಬಿ ಅಂದ್ರೆ ಏನು, ಬಿ ಆಲ್ರೆಡಿ ಇಲ್ಲಿ ಮಾಡಿದೀವಿ ನಾವು, ಬಿ ವ್ಯಾಲ್ಯೂ 50. ಸೊ ಆ 50 ಎ ಅಲ್ಲಿ ಸ್ಟೋರ್ ಆಗ್ತಾ ಇದೆ, ಎ ವ್ಯಾಲ್ಯೂ ಇವಾಗ 50 ಆಗೋಯ್ತು. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು ಟೆಂಪ್. ಟೆಂಪ್ ಅಂದ್ರೆ ಏನು, ಇಲ್ಲಿ ಆಲ್ರೆಡಿ ನಾವು ಟೆಂಪ್ ಅಂತ ವ್ಯಾಲ್ಯೂ ಕೊಟ್ಟಿದೀವಿ, ಅದರ ವ್ಯಾಲ್ಯೂ 120 ಆಯ್ತು. ಸೊ ಇವಾಗ ಈ 120 ಅನ್ನೋದು ಬಿ ಅಲ್ಲಿ ಸ್ಟೋರ್ ಆಗುತ್ತೆ. ಇನ್ನ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಟೆಂಪ್ ಇಸ್ ಈಕ್ವಲ್ ಟು 120 ಆಗತ್ತೆ, ಎ ಇಸ್ ಈಕ್ವಲ್ ಟು 50, ಬಿ ಇಸ್ ಈಕ್ವಲ್ ಟು 120. ಸೊ ಅಗೈನ್ ಇದು ನಾವು ಈ ಎಕ್ಸ್ಚೇಂಜ್ ಮಾಡೋಕ್ ಮೊದಲು ಎ ವ್ಯಾಲ್ಯೂ ಏನಿತ್ತು, ಬಿ ವ್ಯಾಲ್ಯೂ ಏನಿತ್ತು ಅಂತ ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಇದು ಎಕ್ಸ್ಚೇಂಜ್ ಆದ್ಮೇಲೆ ಅಗೈನ್ ಎ ವ್ಯಾಲ್ಯೂ ಏನು, ಬಿ ವ್ಯಾಲ್ಯೂ ಅಂತ ನಾವು ಡಿಸ್ಪ್ಲೇ ಮಾಡಿದೀವಿ, ಅದೇ ಇಲ್ಲಿ ಬಂದಿದೆ ನೋಡಿ. ಮೊದಲು ಎಕ್ಸ್ಚೇಂಜ್ ಮಾಡೋಕ್ಕೂ ಮೊದಲು ಇದು ಡಿಸ್ಪ್ಲೇ ಆಯ್ತು. ಸೊ ಎಕ್ಸ್ಚೇಂಜ್ ಆದ್ಮೇಲೆ ಏನ್ ವ್ಯಾಲ್ಯೂ ಇದೆ ಇಲ್ಲಿ ನೀವು ನೋಡಬಹುದು, ಎ ವ್ಯಾಲ್ಯೂ 50, ಬಿ ವ್ಯಾಲ್ಯೂ 120. ಅಂದ್ರೆ ಇದು ಎಕ್ಸ್ಚೇಂಜ್ ಆಗೋಯ್ತು, ಎ ವ್ಯಾಲ್ಯೂ ಬಿ ಅಲ್ಲಿ ಸ್ಟೋರ್ ಆಗೋಯ್ತು, ಬಿ ವ್ಯಾಲ್ಯೂ 50 ಅಲ್ಲಿ ಸ್ಟೋರ್ ಆಗೋಯ್ತು. ಇದು ಸಿಂಪಲ್ ಫಸ್ಟ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನಮ್ಗೆ ಸ್ವಲ್ಪ
ಜಾಸ್ತಿ ಲೆಂತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾಕಂದ್ರೆ ನಿಮ್ಗೆ ಇದು ಸ್ವಲ್ಪ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಫಸ್ಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಓಕೆ. ಇದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಇದು ಇನ್ಪುಟ್ ಮತ್ತೆ ಪ್ರಿಂಟ್ ಫಂಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಪೈಥಾನ್ ನ ಬೇಸಿಕ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದರ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದರಲ್ಲಿ ಹೋಗಿ ನೀವು ಅದನ್ನ ಚೆಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.